ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಲ್ರೆಡಿ ನಾನು ತಮ್ಮನೇಲಿ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು ಈ ಒಂದು ವ್ಲಾಗ್ ಯಾವುದ್ರ ಬಗ್ಗೆ ಮಾಡ್ತಿದ್ದೀನಿ ಅಂತ. ಎಸ್, ಫೈನಲಿ ನನಗೂ ಯೂಟ್ಯೂಬ್ ಚಾನಲಿಂದ ಒಂದು ಫಸ್ಟ್ ಪೇಮೆಂಟು ರಿಸೀವ್ ಆಗಿದೆ. ಸೊ ತುಂಬಾ ಖುಷಿಯಾದಂಥ ಒಂದು ದಿನ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1+ ಇಯರ್ಸೇ ಆಯಿತು. ಸೊ ಮಾನಿಟೈಸೇಷನ್ ಆಗೋದಕ್ಕೆ ಆಲ್ಮೋಸ್ಟ್ ನನಗೆ 9 ಮಂತ್ಸ್ ತಗೊಳ್ತು. ಸೊ ನೀವು ಮಾನಿಟೈಸೇಷನ್ ಆದಮೇಲೆ ಏನು ವೀಡಿಯೋಸ್ ಹಾಕ್ತೀರಾ ನೋಡಿ, ಅದಕ್ಕೆ ಮಾತ್ರ ನಿಮಗೆ ಆ ಒಂದು ಡಾಲರ್ಸ್ ಅನ್ನೋದು ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಅಲ್ಲಿ ತನಕ ನೀವು ಏನೇ ವೀಡಿಯೋಸ್ ಹಾಕಿರ್ತೀರಲ್ಲ ಅದಕ್ಕೆಲ್ಲ ನಿಮಗೆ ದುಡ್ಡು ಬರಲ್ಲ. ಸೊ ಫಸ್ಟ್ ನೀವು ಯೂಟ್ಯೂಬ್ ಪಾರ್ಟ್ನರ್ ಆಗಬೇಕು. ಸೊ ಪಾರ್ಟ್ನರ್ ಆಗೋಕ್ಕೆ ಫಸ್ಟ್ ಕ್ರೈಟೀರಿಯಾ ಅಂದರೆ ಏನು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು ನಿಮ್ಮ ಚಾನಲ್ಗೆ, ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಆಮೇಲೆ ನೀವು ಮಾನಿಟೈಸೇಷನ್ ಆ್ಯಡ್ಸೆನ್ಸ್ ಅಂತ ಒಂದು ಪಿನ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಮನೆಗೆ ಆ ಒಂದು ಪಿನ್ ರೀಚ್ ಆಗುತ್ತೆ. ಸೊ ಅದು ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ. ಸೊ ಅದು ಬಂದು ಫಸ್ಟ್ ಮೈಲ್ ಸ್ಟೋನು ಯೂಟ್ಯೂಬಲ್ಲಿ, ಫಸ್ಟ್ ಮಾನಿಟೈಸೇಷನ್ ಆಗೋದು. ಸೊ ಅದು 9 ಮಂತ್ಸ್ ಆದಮೇಲೆ ಏನು ವೀಡಿಯೋಸ್ ಹಾಕಿದ್ದೀನಲ್ವ, ಅಲ್ಲಿಂದ ನನಗೆ ಏನು ಅಮೌಂಟ್ ಬಂತು ಅದಾದಮೇಲೆ ಹಾಕಿರೋ ವೀಡಿಯೋಸ್ಗೆ ಅಂತ ಇವಾಗ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಸ್ವಲ್ಪ ದುಡ್ಡಿದೆ. ಸೊ ಇದು ನನ್ನ ಯೂಟ್ಯೂಬಿಂದ ಬಂದಿರೋವಂಥ ಫಸ್ಟು ಪೇಮೆಂಟು, ಅಂದರೆ ನನ್ನ ಒಂದು ಸೆಕೆಂಡ್ ಮೈಲ್ ಸ್ಟೋನ್ ರೀಚ್ ಆಗಿದ್ದೀನಿ. ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಫಸ್ಟು ಪಾರ್ಟ್ನರ್ ಆಗಬೇಕು ಯೂಟ್ಯೂಬ್ಗೆ, ಫಸ್ಟ್ ಅಚೀವ್ಮೆಂಟು. ಸೆಕೆಂಡ್ ಅಚೀವ್ಮೆಂಟ್ ಬಂದು ಫಸ್ಟ್ ಪೇಮೆಂಟ್ ತೊಗೊಳ್ಳೋದು. ಸೊ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಇದೊಂದು ಡ್ರೀಮ್ ಇರುತ್ತೆ, ಅಂದರೆ ಅಟ್ಲೀಸ್ಟ್ ಒಂದು ಪೇಮೆಂಟ್ ಆದರೂ ತೊಗೋಬೇಕು ಅಂತ. ಫೈನಲಿ ಆ ಒಂದು ಅಚೀವ್ಮೆಂಟು ನಾನು ರೀಚ್ ಆಗಿದ್ದೀನಿ. ಸೊ ಇದೆಲ್ಲದಕ್ಕೂ ನಿಮ್ಮ ಒಂದು ಸಪೋರ್ಟ್ ಇಲ್ದಿರ ಸಾಧ್ಯ ಆಗ್ತಾನೆ ಇರಲಿಲ್ಲ. ಸೊ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ, ಎಲ್ಲ ನನ್ನ ವ್ಯೂಯರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಎಷ್ಟು ಬಂದಿದೆ ಅಂತ ನಾನು ಡೈರೆಕ್ಟಾಗಿ ಹೇಳೋ ಆಗಿಲ್ಲ ಈ ಒಂದು ವ್ಲಾಗಲ್ಲಿ, ಅದು ಯೂಟ್ಯೂಬ್ ರೂಲ್ಸು. ಬಟ್ ಅಂದ್ರೂ ಸೊ ಇಂಡೈರೆಕ್ಟಾಗಿ ಎಷ್ಟು ಅಮೌಂಟ್ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಗೆಸ್ ಮಾಡಿ ನೋಡೋಣ. ಸೊ ಈ ಒಂದು ಅಮೌಂಟಲ್ಲಿ ಇವತ್ತಿನ ಪ್ರೈಸ್ಗೆ 1 ಗ್ರಾಮ್ ಗೋಲ್ಡ್ ನಾನು ಪರ್ಚೇಸ್ ಮಾಡ್ಬೋದು. ಸೊ ಎಲ್ಲರೂ ಕಮೆಂಟ್ಸಲ್ಲಿ ಆ್ಯಡ್ ಮಾಡಿ ಎಷ್ಟು ಬಂದಿರ್ಬೋದು ನನಗೆ ಅಮೌಂಟು ಅಂತ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ನಾನ್ ವೆಜ್ ಪ್ರಿಪೇರ್ ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಅಂದರೆ ಮಟನ್ ಬಿರಿಯಾನಿ ಮಾಡ್ಕೊಂಡಿದ್ದೆ, ಅದಕ್ಕೆ ಕಾಂಬಿನೇಷನ್ ಹಾಕಿ ಮಟನ್ ಗೀ ರೋಸ್ಟ್ ಮಾಡ್ಕೊಂಡಿದ್ದೆ. ಅಂದರೆ ಇವತ್ತು ಬರೀ ಮಟನ್ನೇ ತರಿಸಿದ್ದೆ, ಚಿಕನ್ ಎಲ್ಲ ಏನೂ ತರಿಸಿರಲಿಲ್ಲ. ಸೊ ಅದಕ್ಕೆ ಸೈಡ್ ಡಿಶ್ಶಾಗಿ ಮಟನ್ ಗೀ ರೋಸ್ಟ್ ಮಾಡಿದೆ. ಮತ್ತು ಮಧ್ಯಾಹ್ನ ಮುದ್ದೆ ಮಾಡಿಕೊಂಡು ತಿನ್ನೋಣ ಅಂತ ಮಟನ್ ಕರಿ ಸಹ ಬೆಳಗ್ಗೆನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೀನಿ. ಏಕೆಂದರೆ ಇವತ್ತು ನನಗೆ ಸ್ವಲ್ಪ ಶಾಪಿಂಗ್ ಹೋಗೋ ಒಂದು ಐಡಿಯಾ ಇದೆ ಮಧ್ಯಾಹ್ನ ಮೇಲೆ. ಸೊ ಎಲ್ಲ ಅಡುಗೆ ಎಲ್ಲ ಮಧ್ಯಾಹ್ನನೂ ಮಾಡಬೇಕಂದ್ರೆ ಲೇಟಾಗಿ ಹೋಗುತ್ತೆ ಅಂತ ಬೆಳಗ್ಗೆನೇ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಅಮ್ಮ ಮನೆಗೆ ಹೋಗೋ ರೀಸನ್ ಏನಂದ್ರೆ, ಅಮ್ಮನೂ ಗೋಲ್ಡ್ ಶಾಪಿಂಗ್ ಮಾಡಬೇಕು ಬಾ ಅಂತ ಕರೆದಿದ್ರು ಸೆಲೆಕ್ಷನ್ಗೋಸ್ಕರ. ಸೊ ಹೆಂಗೂ ನಾನು ಈ ಒಂದು ಅಮೌಂಟಲ್ಲಿ ಏನನ್ನ ತಗೊಳ್ಳೋಣ ಅಂತ ಒಂದು ಐಡಿಯಾ ಇದೆ. ಸೊ ಅಮ್ಮಗೂ ಸೆಲೆಕ್ಷನ್ ಮಾಡಿಕೊಟ್ಟಂಗಾಗುತ್ತೆ ಅಂತ ಹೊರಡ್ತಾ ಇದ್ದೀನಿ. ಸೊ ರೀಸನ್ ಏನು, ಅಮ್ಮ ಏನಕ್ಕೆ ಗೋಲ್ಡ್ ಶಾಪಿಂಗ್ ಅಂತ ಹೋಗ್ತಿದ್ದಾರೆ ಅಂದರೆ, ನಾನು ಪ್ರೀವಿಯಸ್ ವ್ಲಾಗ್ಸ್ ನೀವೇನ ನೋಡಿದರೆ ನಿಮಗೆ ಒಂದು ಐಡಿಯಾ ಇರುತ್ತೆ. ಅಂದರೆ ನನ್ನ ಕಝಿನ್ ತಮ್ಮದು ಮದುವೆ ಇರೋದ್ರಿಂದ ಗಿಫ್ಟಿಗೆ ಪರ್ಚೇಸ್ ಮಾಡಬೇಕು ನನ್ನ ತಮ್ಮಗೆ, ಅದರಿಂದ ಹೋಗ್ತಾಯಿದ್ದೀನಿ. ಮತ್ತು ಯೂಶ್ವಲಿ ನಾನು ಪ್ರತಿ ವರ್ಷವೂ ವರಮಹಾಲಕ್ಷ್ಮಿಗೆ ಅಂತ ಒಂದು ಉಂಡಿಯಲ್ಲಿ ಒಂದು ಎಷ್ಟಾಗುತ್ತೋ ಅಷ್ಟು ದುಡ್ಡು ಹಾಕಿಟ್ಟಿರ್ತೀನಿ. ಸೊ ಇವತ್ತು ಹೆಂಗೂ ಶಾಪಿಂಗ್ ಹೋಗ್ತಾ ಇದ್ದೀನಲ್ಲ, ಒಂದು ವೇಳೆ ಇಷ್ಟ ಆದರೆ ಈ ಯೂಟ್ಯೂಬ್ ಪೇಮೆಂಟ್ ಏನು ಬಂದಿದೆಯಲ್ಲ ಆ ಅಮೌಂಟು ಜೊತೆಗೆ ಉಂಡಿಯಲ್ಲಿರೋ ಅಮೌಂಟು ಎರಡೂ ಸೇರಿ ತೊಗೊಳ್ಳೋಣ. ಹಂಗೂ ಲೈಕ್ ಏನು ಇಷ್ಟ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಯೂಟ್ಯೂಬ್ ಪೇಮೆಂಟ್ ಏನು ಬಂದಿದೆ ಅಷ್ಟಕ್ಕೆ ಮಾತ್ರ ಏನಾದರೂ ಬೆಳ್ಳಿ ತೊಗೊಳ್ಳೋಣ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಇವತ್ತೇ ಉಂಡಿನ ಅದು ಲೈಕ್ ಕಟ್ ಮಾಡಿದ್ದೀನಿ. ನಂದು ಪ್ಲಾಸ್ಟಿಕ್ ಉಂಡಿ, ಸೊ ಹೊಡೆಯೋಕ್ಕಾಗಲ್ಲ, ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಫೈನಲಿ ಅದು ಉಂಡಿ ದುಡ್ಡು ಎಷ್ಟಿದೆಯೋ ಅದನ್ನೆಲ್ಲ ನೀಟಾಗಿ ಕಲೆಕ್ಟ್ ಮಾಡ್ಕೊಂಡು ಎಷ್ಟಿತ್ತು ಮತ್ತು ಎಷ್ಟಾಯಿತು, ನಾನು ಏನು ತೊಗೊಂಡೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವಾಗ ಎರಡೂ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಂಡು ಅಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಯಾಕೆ ಇಷ್ಟು ಅರ್ಜೆಂಟಾಗಿ ಅಮೌಂಟ್ನೆಲ್ಲ ಕಲೆಕ್ಟ್ ಮಾಡಿ ಹೋಗ್ತಾಯಿದ್ದೀನಿ ಅಂದರೆ, ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕೈಯಲ್ಲಿ ದುಡ್ಡಿದ್ರೆ ಏನೋ ಒಂದು ಕಮಿಟ್ಮೆಂಟ್ ಬರುತ್ತೆ, ಖರ್ಚು ಮಾಡಿಬಿಡ್ತೀವಿ. ಬಟ್ ನನಗೆ ಒಂದು ಡ್ರೀಮ್ ಇತ್ತು, ಯೂಟ್ಯೂಬ್ ಫಸ್ಟ್ ಪೇಮೆಂಟಲ್ಲಿ ಒಂದು ಮೆಮರಿಗೆ ಏನಾದರೂ ಒಂದು ತೆಗ್ದಿಡಬೇಕು ಅಂತ. ಸೊ ಅದು ದುಡ್ಡು ಬಂದ ತಕ್ಷಣ ಹೋಗಿ ತೆಗ್ದಿಟ್ರೆ ಅದು ತೆಗ್ದಿಡೋಕ್ಕಾಗೋದು, ಇಲ್ಲಾಂದರೆ ಬೇರೆ ಏನೋ ಒಂದಕ್ಕೆ ಕಡಿಮೆ ಅಮೌಂಟ್ ಅಲ್ವಾ ಅಂದ್ಬಿಟ್ಟು ಖರ್ಚು ಮಾಡ್ಕೊಂಬಿಡ್ತೀವಿ. ಸೊ ಹಂಗೆ ಆಗಬಾರ್ದು ಅಂತ ಇವತ್ತೇ ತೊಗೊಂಬಿಡೋಣ, ಏನು ಬಂದ್ರೂ ಪರವಾಗಿಲ್ಲ, ಅಷ್ಟು ಅಮೌಂಟಿಗೆ ಏನಾದರೂ ಒಂದು ನೆನಪಿಗೆ ತಗೊಳ್ಳೋಣ ಅಂತ ಹೊರಡ್ತಾ ಇದ್ದೀನಿ. ಸೊ ಸಿಲ್ವರ್ ಆಗ್ಬೋದು, ಗೋಲ್ಡ್ ಆಗ್ಬೋದು, ಏನಾದರೂ ಒಂದು ತೊಗೊಳ್ಳೋಣ ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿರೋದು ಇವಾಗ. ಸೊ ಇವಾಗ ಸತ್ಯನಾರಾಯಣ ಜ್ಯುವೆಲರ್ಸ್, ಇದು ಕೋಲಾರಲ್ಲಿರುವಂಥದ್ದು. ಸೊ ಯೂಶ್ವಲಿ ನಾವು ಲೈಕ್ ಹೋಗೋದೇ ಬಾಲಕೃಷ್ಣ ಜ್ಯುವೆಲರ್ಸು ಇಲ್ಲ ಸತ್ಯನಾರಾಯಣ ಜ್ಯುವೆಲರ್ಸ್ಗೆ. ಸೊ ಇವತ್ತು ಸತ್ಯನಾರಾಯಣ ಜ್ಯುವೆಲರ್ಸಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದು ಫಸ್ಟು ಅಮ್ಮ ಸೆಲೆಕ್ಷನ್ ಮಾಡ್ತಾಯಿದ್ದಾರೆ, ಅಂದರೆ ತಮ್ಮಗೆ. ಸೊ ಈ ಒಂದು ಚೈನ್ಸ್ ಎಲ್ಲ 20 ಗ್ರಾಮ್ಸ್ ರೇಂಜಲ್ಲಿ ತೋರಿಸಿ ಅಂತ ಹೇಳಿದ್ರಿ. ಅಂದರೆ ಒಂದು 18, 19, 20 ಈ ಥರ ಇರೋವಂಥದ್ದು 20 ಗ್ರಾಮ್ಸ್ ಅಷ್ಟರಲ್ಲಿ ತೋರಿಸಿ ಅಂತ.
ಸೊ ಅದರಲ್ಲಿ ತುಂಬಾ ಲೈಕ್ ಕಲೆಕ್ಷನ್ಸ್ ಇತ್ತು. ಅಂದರೆ ನಾವು ಸ್ವಲ್ಪ ದಪ್ಪ ಇರೋಂಗೆ ತೋರಿಸಿ, ಸ್ವಲ್ಪ ಉದ್ದ ಮತ್ತು ದಪ್ಪ ಇರೋಂಗೆ ಅಂತ ಹೇಳಿದ್ರೆ ಅವರು ಲೈಕ್ ಒಂದು ಸ್ವಲ್ಪ ಕಲೆಕ್ಷನ್ ತೋರಿಸಿದ್ರು. ಅದರಲ್ಲಿ ನಾವು ಒಂದು 3 ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಸೊ ಇದಂತೂ ಫಸ್ಟ್ ನಾವು ಸೆಲೆಕ್ಟ್ ಮಾಡಿದ್ದು. ತುಂಬಾ ಇಷ್ಟ ಆಗೋಯ್ತು ಇದೊಂದು ಡಿಸೈನು. ತುಂಬ ದಪ್ಪವಾಗೂ ಕಾಣುತ್ತೆ ಮತ್ತು 20 ಗ್ರಾಮ್ಸೇ ಇದೆ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಗ್ರಾಮ್ಸಲ್ಲಿ ಇದೆ ಇದು. ಸೊ ಗೋಲ್ಡ್ ಪ್ರೈಸ್ ಇವತ್ತು ಎಷ್ಟಿದೆ ಅಂದರೆ 8990 ಇತ್ತು ನಾವು ತಗೊಂಡಂಥ ದಿನದಲ್ಲಿ. ಬಟ್ ತುಂಬಾ ಲೈಕ್ ರೇಟ್ ಆಗೋಗಿದೆ ಗೋಲ್ಡು. ಹೆಂಗಪ್ಪ ಗಿಫ್ಟ್ಸ್ ತೊಗೊಳ್ಳೋದು ಅನ್ನೋ ಥರ ಆಗೋಗಿದೆ. ಮೊದಲೆಲ್ಲ ಒಂದು 10,000 20,000 ಇದ್ರೇ ಒಂದು ಒಳ್ಳೆ ಓಲೆ ಬರ್ತಾಯಿತ್ತು, ರಿಂಗ್ಸ್ ಬರ್ತಾಯಿತ್ತು. ಇವಾಗೆಲ್ಲ ಮಿನಿಮಮ್ 50,000 ಇರಬೇಕು ಒಂದು ಓಲೆ ಬರಬೇಕಂದ್ರೆ, ಅಷ್ಟು ಕಾಸ್ಟ್ ಆಗೋಗಿದೆ. ಸೊ ಇವಾಗ ನೋಡಿ ಈ 3 ಚೈನ್ಸ್ನ ಸೆಲೆಕ್ಟ್ ಮಾಡಿದ್ದೀರಿ. ಇದರೆಲ್ಲ 18, 19, 20 ಗ್ರಾಮ್ಸು. ಸೊ ಯಾವ್ದು ತೊಗೊಂಡೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಮತ್ತು ಓಲೆ ಸಹ ನೋಡಿದೆ, ಒಂದು ಓಲೆ ಸಹ ತಂದಿದ್ದೀನಿ. ಸೊ ಫೈನಲಿ ಅಮ್ಮ ಮನೆಗೆ ಬಂದ್ವಿ. ಸೊ ನಾವು ತೊಗೊಂಡಂಥ ಚೈನು ಫಸ್ಟ್ ಯಾವ್ದು ಸೆಲೆಕ್ಟ್ ಮಾಡಿದ್ವಲ್ಲ ಅದೇ ಚೈನೇ ತೊಗೊಂಡ್ವಿ. ಇದು 19.6-7 ಗ್ರಾಮ್ಸ್ ಇದೆ. ಸೊ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ಈ ಒಂದು ಗೋಲ್ಡ್ ಚೈನ್ ಡಿಸೈನು. ಸೊ ಇದಕ್ಕೆ ಬಂದು ಲೈಕ್ ಒಂದು 2 lakhs ತೊಗೊಂಡೋಗಿದ್ವಿ, ಅಷ್ಟು ರೇಂಜಲ್ಲಿ ತೊಗೊಳ್ಳೋಣ ಅಂತ. ಇನ್ನೂ ನಮಗೆ ಒಂದು 10,000 ಮಿಕ್ತು ಅಂತಲೇ ಹೇಳ್ಬೋದು. 1,90,000 ಸಮಥಿಂಗ್ ಆಯ್ತಿದ್ದು. ಸೊ ಹೇಗಿದೆ ಈ ಒಂದು ಚೈನ್ ಡಿಸೈನ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟು ಇನ್ನೇನು ನಾನು ಅಮ್ಮ ಮನೆಯಿಂದ ನಮ್ಮ ಮನೆಗೆ ರಿಟರ್ನ್ ಆಗ್ತಾಯಿದ್ದೀನಿ. ನಾನು ಬರೋಷ್ಟರಲ್ಲೇ ನಮ್ಮ ಹಸ್ಬೆಂಡ್ಗೆ ಫುಲ್ಲು ಟೆನ್ಷನು, ಯಾಕಂದರೆ ಕೈಯಲ್ಲಿ ಗೋಲ್ಡ್ ಬಾಕ್ಸ್ ಇಟ್ಕೊಂಬರ್ತಾಯಿದ್ದೀನಿ. ನಾನು ಹೋಗಿದ್ದು ಸಿಲ್ವರ್ ತರ್ತೀನಿ ಅಂತ. ಬಟ್ ಬರಬೇಕಾದ್ರೆ ಗೋಲ್ಡ್ ತರೋದನ್ನ ನೋಡಿ ಅವ್ರು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಎಷ್ಟು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ್ದಾಳೋ, ಇನ್ನೇನೇನು ತಲೆನೋವು ಅಂತ ಅವ್ರಿಗೆ ಫುಲ್ಲು ಒಂಥರ ಏನಂತಾರೆ ಶಾಕಲ್ಲೇ ಇದ್ದಾರೆ ಇನ್ನು. ಸೊ ನಾನು ಅದೆಲ್ಲ ಏನೂ ಕೇರ್ ಮಾಡ್ದಿರ ಬಂದ ತಕ್ಷಣ ದೇವ್ರ ಮನೇಲಿ ಹೋಗಿ ದೇವ್ರ ಹತ್ರ ಇಟ್ಟು, ಸೊ ನೆಕ್ಸ್ಟ್ ಇದೇ ಥರ ನಾನು ಜಾಸ್ತಿ ಗೋಲ್ಡೆಲ್ಲ ತಗೊಳಂಗಾಗಲಿ ದೇವ್ರೆ ಅಂತ ಒಂದು ಪೂಜೆ ಮಾಡಿ. ಸೊ ಯೂಶ್ವಲಿ ನಾನು ಏನೇ ಒಂದು ಒಡವೆ ಆಗಲಿ ಇಲ್ಲ ಬೆಳ್ಳಿ ಐಟಮೇ ಆಗಲಿ ಏನೇ ತಂದ್ರೂ, ಈವನ್ ಬಟ್ಟೆ ತೊಗೊಂಬಂದ್ರೂ ದೇವ್ರ ಮುಂದೆ ಇಟ್ಟು ನನಗೆ ತಗೊಳ್ಳೋದಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ಬಿಟ್ಟೆ ನಾನು ಅದನ್ನು ಯೂಸ್ ಮಾಡೋದು. ಸೊ ಇವತ್ತು ಹಂಗೆ ದೇವ್ರ ಮುಂದೆ ಇಟ್ಟು ನೆಕ್ಸ್ಟ್ ಅದನ್ನು ಇವತ್ತು ಟ್ರೈ ಮಾಡೋಣ ಯಾವ ರೀತಿ. ಅಂದರೆ ಹೆಣ್ಮಕ್ಳಿಗೆ ಏನೇನೋ ಒಡವೆ ತಂದುಬಿಟ್ರೆ ಅಂತೂ ಅದನ್ನು ಟ್ರೈ ಮಾಡೋವ್ರಿಗೂ ನೆಮ್ಮದಿನೇ ಇರೋಲ್ಲ. ಅದು ಎಷ್ಟು ಸಲ ತೆಗೆದು ನೋಡ್ತಾನೆ ಇರ್ತೀವೋ, ನಾನಂತೂ ಒಂದು 2-3 ಡೇಸ್ ಅದು ಒಡವೆ ಒಂದೊಂದು ಸಲ ತೆಗೆದು ನೋಡ್ತಾನೆ ಇರ್ತೀನಿ ಹೆಂಗಿದೆ ಅಂತ. ಸೊ ಅಷ್ಟು ಒಂಥರ ಏನಂತಾರೆ ಹೆಣ್ಮಕ್ಳಿಗೆ ಕ್ರೇಜ್ ಇರುತ್ತೆ ಗೋಲ್ಡ್ ಮೇಲೆ. ಬಟ್ ಎಲ್ಲರೂ ಅಂತ ಹೇಳಲ್ಲ, ನನಗಿದೆ. ಸೊ ಇದು ಒಂದು ಬಿಲ್ಲು. ಸೊ ಎಷ್ಟಾಯಿತು ಮತ್ತು ಎಷ್ಟು ಗ್ರಾಮ್ ಇದೆ, ಏನು ತಂದಿದ್ದೀನಿ ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸತ್ಯನಾರಾಯಣ ಅಲ್ಲಿ ತೊಗೊಂಡಿರೋದು. ದೊಡ್ಡ ಬ್ಯಾಗ್ ಕೊಡೋಕ್ಕೆ ಬಂದರು, ಬಟ್ ನಾನು ಯೂಸ್ ಮಾಡಲ್ಲ ಬೇಡ ಅಂತ ಈ ಥರ ಒಂದು ಚಿಕ್ಕ ಪೌಚ್ ಥರ ಕೊಡಿ ಸಾಕು ಅಂತ ತಂದೆ. ಸೊ ಇವಾಗ ಬಿಲ್ ಓಪನ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಹೇಳ್ದಂಗೆ ಇವತ್ತು ಪ್ರೈಸ್ ಬಂದು 8,990 ಇತ್ತು. ಸೊ ನಾನು ತೊಗೊಂಡಿರುವಂಥ ಓಲೆ ಬಂದು 5.59 ಗ್ರಾಮ್ಸ್ ಇದೆ, ಅದು ಗ್ರಾಸ್ ವೈಟು. ಅದರಲ್ಲಿ ನೆಟ್ ವೆಯ್ಟ್ ಅಂದರೆ ಈ ಕಲ್ಲು ಮತ್ತು ಮುತ್ತು ಇದೆಲ್ಲ ಹೋಗಿ 4.76 ಗ್ರಾಮ್ಸ್ ಇದೆ, ಹತ್ರ 5 ಗ್ರಾಮ್ ಅಂದ್ಕೊಳ್ಳಿ. ಸೊ ಇದಕ್ಕೆ ನಾನು ಪೇ ಮಾಡಿದಂಥ ಅಮೌಂಟ್ ಬಂದು 50,000. ಸೊ ನನಗೆ ಯಾಕೋ ಲೈಕ್ ವರ್ತ್ ಅನಿಸ್ತು ಕಂಪೇರ್ ಟು ಅಂದರೆ ಬ್ಯಾಂಗ್ಳೂರೆಲ್ಲ ಕಂಪೇರ್ ಮಾಡಿದ್ರೆ. ಕೋಲಾರಲ್ಲಿ ಶಾಪ್ಸಲ್ಲಿ ಸ್ವಲ್ಪ ರೀಸನಬಲ್ ಆಗೇ ಹಾಕ್ತಾರೆ. ಸೊ ನಾನು ಈ ಒಂದು ಆ್ಯಂಟಿಕ್ ಡಿಸೈನ್ಗೆ 10% ವೇಸ್ಟೇಜ್ ಕೊಟ್ಟಿದ್ದೀನಿ ಮತ್ತು 90 ರೂಪೀಸ್ ಪರ್ ಗ್ರಾಮು ಮೇಕಿಂಗ್ ಚಾರ್ಜಸ್ ಹಾಕಿದ್ದಾರೆ ಮತ್ತು 3% GST. ಸೊ ಇಷ್ಟು ನನಗೆ ಅವರು ಹಾಕಿದಂಥ ಒಂದು ಲೈಕ್ ವೇಸ್ಟೇಜು, ಮೇಕಿಂಗ್ ಚಾರ್ಜು ಮತ್ತು GST ಎನಿವೇಸ್ 3% ಕಟ್ಟಲೇಬೇಕು ಎಲ್ಲೋದ್ರೂ. ಸೊ ನನಗೆ ಯಾಕೋ ರೀಸನಬಲ್ ಅನಿಸ್ತು ಕಂಪೇರ್ ಟು ಎನಿ ಅದರ್ ಶಾಪು. ಅಂದರೆ ಬ್ಯಾಂಗ್ಳೂರ್ ಶಾಪ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಕೋಲಾರಲ್ಲೇ ನನಗೆ ಲೈಕ್ ಪ್ರೈಸಸ್ ಎಲ್ಲ ರೀಸನಬಲ್ ಅನಿಸುತ್ತೆ. ಮತ್ತು ತುಂಬಾ ನಾವು ಅಲ್ಲಿ ಹೋಗ್ತಾನೆ ಇರ್ತೀವಲ್ವ, ಆದಷ್ಟು ನಮಗೆ ಕಡಿಮೆನೇ ಹಾಕ್ತಾರೆ. ಅಂದರೆ ನೀವು ಹೊಸ್ದಾಗಿ ಹೋದರೆ ಇಷ್ಟು 10%ಗೆಲ್ಲ ಇದನ್ನು ಕೊಡಲ್ಲ, 12-13% ಮಾಡ್ತಾರೆ. ಬಟ್ ರೆಗ್ಯುಲರ್ ಕಸ್ಟಮರ್ಸ್ ಆಗಿ ಹೋದಾಗ ನಮಗೆ ಈ ಥರ ತುಂಬ ಕಡಿಮೆಗೆ ಕೊಡ್ತಾರೆ. ಸೊ ಫೈನಲಿ ಅದು ಈ ಓಲೆನ ತೊಗೊಂಬಂದೆ. ಇದು ನನ್ನ ರೀಸನ್ ಏನು ಇದನ್ನು ಸೆಲೆಕ್ಟ್ ಮಾಡಿದ್ದು ಅಂದರೆ ಇದರಲ್ಲಿ 3 ಟೈಪ್ಸ್ ಆಫ್ ಸ್ಟೋನ್ಸು ಮತ್ತು ಬೀಡ್ಸ್ ಇದೆ. ಒಂದು ಗ್ರೀನ್ ಪಚ್ಚೆ ಸ್ಟೋನ್ ಇದೆ, ಸೊ ಗ್ರೀನ್ ಕಲರ್ ಸ್ಯಾರೀಸ್ಗೂ ಹಾಕ್ಕೋಬೋದು. ಮತ್ತು ಈ ಥರ ರೀಸೆಂಟಾಗಿ ನಾನು ಮುತ್ತಿದೊಂದು ಹಾರ ತೊಗೊಂಡಿದ್ದೀನಿ, ಆ ಮುತ್ತು ಹಾರಾಗೂ ಇದು ಮ್ಯಾಚ್ ಆಗುತ್ತೆ. ಮತ್ತು ಕೆಳಗಡೆ ಏನು ರೂಬಿ ಬೀಡ್ಸ್ ಇದೆಯಲ್ಲ, ಈ ಥರದ್ದು ನನ್ನ ಹತ್ರ ಒಂದು ಚೋಕರ್ ಇದೆ, ಬರೀ ರೂಬಿ ಬೀಡ್ಸ್ದೆ, ಅದಕ್ಕೆ ಇದು ಪರ್ಫೆಕ್ಟ್ ಮ್ಯಾಚ್ ಥರ ಆಗುತ್ತೆ.
ಸೊ ಮತ್ತು ಡಿಸೈನ್ಸ ತುಂಬಾ ಇಷ್ಟ ಆಗೋಯಿತು. ಒಂಥರ ಈ ಥರ ಡಿಸೈನ್ಸು 5 ಗ್ರಾಮ್ಸಲ್ಲಿ ಬರೋದು ತುಂಬ ರೇರು. ಕಿವಿ ತುಂಬ ಇರುತ್ತೆ ಆ್ಯಕ್ಚುಲಿ. ಸೊ ಹಂಗೂ ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಸೊ ತುಂಬ ಜನಕ್ಕೆ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ, ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಓಕೆ ಇದರಿಂದ ಅವ್ರಿಗೆ ಲ್ಯಾಕ್ಸ್ ಬರ್ತಾ ಇದೆ ಅನ್ನೋ ಥರ. ಬಟ್ ಅದೆಲ್ಲ ಸುಳ್ಳು. ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಚಾನಲಲ್ಲಿ ನಾವು ಅರ್ನ್ ಮಾಡೋದು, ತುಂಬಾ ಶ್ರಮ ಬೇಕು. ಸೊ ನಾನು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಒಂದು ಪ್ಯಾಷನ್ಗೋಸ್ಕರ ಅಷ್ಟೇ. ಅಂದರೆ ನಾನು ವರ್ಕಿಂಗ್ ಇರೋದ್ರಿಂದ ಯಾವಾಗೂ ಲ್ಯಾಪ್ಟಾಪ್ ಮುಂದೆನೇ ನನ್ನ ಒಂದು ಅರ್ಧ ಲೈಫ್ ಮುಗ್ದೋಗುತ್ತೆ. ಸೊ ಆ ಥರ ಒಂಥರ ಬೋರಿಂಗ್ ಲೈಫ್ ಬೇಡ, ಅದು ಬಿಟ್ಟು ಎಕ್ಸ್ಟ್ರಾ ಏನಾನ ಇರಲಿ. ಸೊ ಜಸ್ಟ್ ಒಂದು ಡೈವರ್ಷನ್ಗೆ ಇಲ್ಲ ಒಂಥರ ಸ್ಟ್ರೆಸ್ ಬಸ್ಟರ್ ಆಗಿ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದೆ. ಬಟ್ ನಂಗೆ ತುಂಬಾ ಅದು ಒಂಥರ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ವಿಷಯಗಳನ್ನ ಕಲಿತೆ. ಮತ್ತು ಸ್ಟಾರ್ಟಿಂಗ್ ನನ್ನ ಬ್ಲಾಗ್ಸ್ಗೆ ಇವಾಗ ತುಂಬ ಇಂಟ್ರಾಕ್ಷನ್ ಸ್ಕಿಲ್ಸ್ನ ಕಲಿತೆ. ಸೊ ಏನೇ ಒಂದು ನಾವು ಸ್ಟಾರ್ಟ್ ಮಾಡಿದ್ರೂ ಅದರಿಂದ ತುಂಬ ವಿಷಯಗಳು ಕಲಿತೀವಿ. ಮತ್ತು ನಾವು ಒಂದು ವ್ಯೂವರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ಅವರಿಂದ ತುಂಬಾ ನಾವು ಕಲಿತೀವಿ. ಅವ್ರು ಎಷ್ಟೊಂದು ಸಜೆಷನ್ಸ್ ಕೊಡ್ತಾರೆ. ನನಗಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ. ಸೊ ಮತ್ತು ತುಂಬ ಜನ ನಮಗೆ ನಿಮ್ಮ ಒಂದು ಚಾನಲ್ಸಲ್ಲಿ ತುಂಬ ಕಲ್ತಿದ್ದೀವಿ ಅಂತ ಹೇಳಿದಾಗ ನಮ್ಗೆ ಅದು ಇನ್ನೂ ಖುಷಿ ಕೊಡುತ್ತೆ, ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗ್ತಾಯಿದೆ ಅಂತ. ಸೊ ಇಲ್ಲಿ ನಾನು ಓಲೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ, ಕಿವಿ ತುಂಬ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ನನಗೆ ಒಂಥರ ಸ್ಯಾಟಿಸ್ಫೈ ಆಯಿತು ಈ ಓಲೆ ತೊಗೊಂಡು. ಸೊ ನಿಮ್ಮೆಲ್ಲರಿಗೂ ಈ ಒಂದು ಓಲೆ ಡಿಸೈನ್ ಯಾವ ರೀತಿ ಅನಿಸ್ತು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಫೈನಲಿ ಫಸ್ಟ್ ಯೂಟ್ಯೂಬ್ ಪೇಮೆಂಟಲ್ಲಿ ಅದು ಅಟ್ಲೀಸ್ಟ್ 1 ಗ್ರಾಮಷ್ಟು ಈ ಒಂದು ಓಲೆಯಲ್ಲಿ ಅದನ್ನು ತಗೊಂಡೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಫ್ ಲಾಂಗ್ ಇದೊಂದು ಮೆಮೊರಿ ಥರನೂ ಇರುತ್ತೆ. ಸೊ ನೋಡಿದ್ರಲ್ಲ ಏನು ತೊಗೊಂಡಿದ್ದೀನಿ ಮತ್ತು ಅದಕ್ಕೆಲ್ಲ ಎಷ್ಟಾಯಿತು ಅನ್ನೋದು. ಸೊ ನಿಮಗೂ ಒಂದು ಐಡಿಯಾ ಬಂದಿರುತ್ತೆ ಅಂತ ನನಗೆ ಭಾವಿಸ್ತೀನಿ. ಈ ಒಂದು ವ್ಲಾಗ್ ಏನಾರ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ, ಇಲ್ಲ ನಿಮ್ಗೇನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಒಂದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಲ್ಲ, ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.